ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನಾನು ಇವತ್ತು ಹೇಳುತ್ತಿರುವುದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಒಂದು ಕತೆ. ನಾವೆಲ್ಲರೂ ಕೂಡ ತಿರುಮಲೆಗೆ ಹೋಗುವಾಗ ಗೋವಿಂದ ಅಂತ ಒಂದು ಸತಿನಾದ್ರೂ ಕರೆದಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಪೂರ್ಣವಾಗಲ್ಲ. ಭಕ್ತರುಗಳು ಗೋವಿಂದ ಗೋವಿಂದ ಅಂತ ಹೇಳುತ್ತಿರುವಾಗ ನಾವು ನಮ್ಮ ಮೈಮರೆತು ಹೋಗುತ್ತೇವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಗೋವಿಂದ ಅಂತ ಭಕ್ತರ ಬಾರಿಯಲ್ಲಿ ಹೇಳಿಸಿಕೊಳ್ಳೋಗೋಸ್ಕರ ತಿರುಮಲೆಯಿಂದ ಇಳಿದು ಬಂದಿದ್ದರು. ಒಂದು ಸಲ ಶ್ರೀನಿವಾಸನು ಅಗಸ್ತ್ಯ ಮಹಾಮುನಿಯ ಆಶ್ರಮಕ್ಕೆ ಹೋದರು. ಅವರು ಆಶ್ರಮಕ್ಕೆ ಹೋಗಿ, ನನ್ನ ಹೆಸರು ಶ್ರೀನಿವಾಸ, ನಿಮ್ಮ ಆಶ್ರಮದಲ್ಲಿ ಹಲವಾರು ಹಸುಗಳಿವೆ ಅಂತ ಕೇಳ್ಪಟ್ಟೆ, ಅದರಲ್ಲಿ ನನಗೊಂದು ಕೊಡ್ತೀರಾ ಅಂತ ಕೇಳಿದರು. ಅದಕ್ಕೆ ಅಗಸ್ತ್ಯ ಮಹಾಮುನಿಯು, ಸ್ವಾಮಿ, ನಿಮಗೆ ಹಸು ಕೊಡುವುದು ನನ್ನ ಪುಣ್ಯ, ಆದರೆ ದಂಪತಿಯಾಗಿ ಬರುವವರಿಗೆ ಮಾತ್ರ ಹಸುವನ್ನು ಕೊಡಲು ಸಾಧ್ಯ. ಆದ್ದರಿಂದ ನೀವು ಹೋಗಿ ನಿಮ್ಮ ಪತ್ನಿ ಪದ್ಮಾವತಿ ಜೊತೆ ಬನ್ನಿ, ಆವಾಗ ನಿಮಗೆ ಹಸುವನ್ನು ಕೊಡುತ್ತೇನೆ ಅಂತ ಹೇಳಿದರು. ಹಾಗಾಗಿ ಶ್ರೀನಿವಾಸರು ತಿರುಮಲೆಗೆ ಹೋಗಿ ತನ್ನ ಪತ್ನಿ ಪದ್ಮಾವತಿ ಜೊತೆ ಬಂದರು. ಆದರೆ ಮುನಿ ಆಶ್ರಮದಲ್ಲಿ ಇಲ್ಲದೇ ಇರೋ ಸಮಯ ನೋಡಿ ಬಂದಿದ್ದರು. ಆದರೆ ಆಶ್ರಮದಲ್ಲಿ ಅಗಸ್ತ್ಯ ಮಹಾಮುನಿಯ ಶಿಷ್ಯ ಮಾತ್ರ ಅಲ್ಲಿದ್ದರು. ಆದರೆ ಅದಕ್ಕೆ ಶ್ರೀನಿವಾಸರು, ನಿಮ್ಮ ಆಶ್ರಮಕ್ಕೆ ಬಂದು ನಾನು ಹಸುವನ್ನು ಕೇಳಿದ್ದೆ, ಆಗ ಮುನಿಯು ನೀವು ದಂಪತಿಯಾಗಿ ಬಂದ ಮೇಲೆ ಮಾತ್ರ ಕೊಡುತ್ತೇನೆ ಅಂತ ಹೇಳಿದರು. ಹಾಗಾಗಿ ನಾನು ನನ್ನ ಪತ್ನಿ ಪದ್ಮಾವತಿ ಜೊತೆ ಬಂದಿದ್ದೀನಿ, ಇವಾಗ ನನಗೆ ಬೇಕಾಗಿರೋ ಹಸು ನೀವು ಕೊಡ್ತೀರಾ ಅಂತ ಕೇಳಿದರು. ಆದರೆ ತುಂಬ ಗೊಂದಲದಿಂದ ಇದ್ದ ಶಿಷ್ಯ, ಸ್ವಾಮಿ, ಈಗ ಆಶ್ರಮದಲ್ಲಿ ಅಗಸ್ತ್ಯ ಮಹಾಮುನಿ ಇಲ್ಲ, ಅವರು ಇಲ್ಲದೇ ಇರೋ ಸಮಯದಲ್ಲಿ ನಾನು ಯಾವುದೇ ಆದ ನಿರ್ಧಾರವನ್ನು ತಗೊಳ್ಳೋಕ್ಕೆ ಆಗಲ್ಲ, ಅವ್ರು ಇರೋ ಸಮಯದಲ್ಲಿ ಬನ್ನಿ, ಆಗ ನಿಮಗೆ ಕೊಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ಶ್ರೀನಿವಾಸರು ತುಂಬ ಕೋಪದಿಂದ ತಿರುಮಲೆಗೆ ಹೋಗುತ್ತಾ ಇದ್ದರು. ಅಗಸ್ತ್ಯ ಮಹಾಮುನಿ ಆಶ್ರಮಕ್ಕೆ ಬಂದ ಮೇಲೆ ಶಿಷ್ಯನ ಮೂಲಕ ನಡೆದ ಎಲ್ಲ ವಿಷಯವನ್ನು ತಿಳಿದುಕೊಂಡರು. ಆಗ ಅಗಸ್ತ್ಯ ಮಹಾಮುನಿ ಅವರ ಹಸುವನ್ನು ತಗೊಂಡು ಅವರ ಆಶ್ರಮದಲ್ಲಿರೋ ಎಲ್ಲ ಶಿಷ್ಯರನ್ನು ಕರೆದುಕೊಂಡು ಸ್ವಾಮಿಯ ಜಾಗಕ್ಕೆ ಹೋಗುತ್ತಾ ಇದ್ದರು. ಅಲ್ಲಿಯೇ ದೂರದಲ್ಲಿ ಹೋಗುತ್ತಿದ್ದ ಶ್ರೀನಿವಾಸನನ್ನು ಕಂಡು, ಸ್ವಾಮಿ, ಗೋವಿಂದ ಗೋವಿಂದ ಅಂತ ಕರೆಯುತ್ತಿದ್ದರು. ಆದರೂ ಶ್ರೀನಿವಾಸನು ಒಂದು ಸತಿನಾದರೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಆದರೂ ಎಲ್ಲರೂ ಸ್ವಾಮಿ, ಗೋವಿಂದ 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 ಅಂತ ಕರೆದರು. ಆದರೂ ಶ್ರೀನಿವಾಸರು ದೇವಸ್ಥಾನದ ಒಳಗೆ ಹೋಗಿ ಮಾಯವಾದರು. ಅದಕ್ಕಾಗಿ ಇಂದಿನಿಂದ ಎಲ್ಲರೂ ಶ್ರೀನಿವಾಸನಿಗೆ ಗೋವಿಂದ ಗೋವಿಂದ ಅಂತ ಕರೆಯುತ್ತಾರೆ. ನಮಸ್ಕಾರ.